ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಅಬ್ಬಾ, ಎಂಥ ಮ್ಯಾಚು! ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಯ್ತು, ಬೆವ್ತ್ಕೊಂಡ್ಬಿಟ್ವಿ. ಆ ಥರ ಎಲ್ಲ ಏನೂ ಅನಿಸಿಲ್ಲ. ಹೇಳಬೇಕು ಅಂತಂದರೆ ಸ್ವಲ್ಪ ಬೋರಿಂಗ್ ಮ್ಯಾಚ್ ಅಂತಲೇ ಹೇಳಬೇಕು. ನೇಲ್ ಬೈಟಿಂಗ್ ಫಿನಿಶು ಅದು ಇದು ಏನೂ ಇಲ್ಲ, ಯಾವ ಬೈಟಿಂಗೂ ಏನು ಆಗಲಿಲ್ಲ ಇಲ್ಲಿ. ಸೊ ಬೇಸಿಕಲಿ ಇಂಡಿಯಾ ಅವರು ಟಾಸ್ ಗೆಲ್ತಾರೆ, ಅವ್ರನ್ನ ಬ್ಯಾಟಿಂಗಿಗೆ ಇಳಿಸ್ತಾರೆ. ಅವ್ರನ್ನ ಯಾವಾಗ ಬ್ಯಾಟಿಂಗಿಗೆ ಇಳಿಸಿದ್ರು, ಕನ್ಸಿಡರಿಂಗ್ ದಿಸ್ ಪಿಚ್ ತುಂಬ ಬೌಲಿಂಗ್ ಫ್ರೆಂಡ್ಲಿ ಆಗಿರೋದೆಲ್ಲ ಆದಾಗೇ ಅರ್ಧಕ್ಕರ್ಧ ಇಂಡಿಯಾ ಗೆದ್ಬಿಟ್ರು ಅಂತಲೇ ಹೇಳಬೇಕು. ಬೌಲಿಂಗ್ ಲೈನಪ್ಪಲ್ಲಿ ಬುಮ್ರಾ, ಸಿರಾಜು, ಹರ್ಷ್ದೀಪು, ಜಡೇಜಾ, ಅದ್ರ ಜೊತೆಗೆ ಹಾರ್ದಿಕ್ ಪಾಂಡ್ಯ, ಆಮೇಲಿಂದ ಬೌಲಿಂಗ್ ಆಪ್ಷನ್, ಸ್ಪಿನ್ ಬೌಲಿಂಗ್ ಆಪ್ಷನ್ ಅಕ್ಷರ್ ಪಟೇಲು, ಇನ್ಫ್ಯಾಕ್ಟ್ ಶಿವಮ್ ದುಬೆನೂ ಇದ್ದರು, ರವೀಂದ್ರ ಜಡೇಜಾನೂ ಇದ್ದರು. ರವೀಂದ್ರ ಜಡೇಜಾ ಕೇವಲ 1 ಓವರ್ ಕೊಡ್ತಾರೆ. ಬಟ್ ಮಿಕ್ಕಿದ್ದು 5 ಜನ ಬೌಲರ್ಸ್ ಏನಿದ್ರು, ರವೀಂದ್ರ ಜಡೇಜಾ ಬಿಟ್ಟು ಇನ್ನು 5 ಜನನೂ ವಿಕೆಟ್ಸ್ ಕಾಲಮಲ್ಲಿ ಬರ್ತಾರೆ. ಬುಮ್ರಾ ಅವ್ರು ವಿಕೆಟ್ಸ್ ತೊಗೊತಾರೆ, ಹರ್ಷ್ದೀಪ್ ಸಿಂಗ್ ಅವ್ರು ವಿಕೆಟ್ಸ್ ತೊಗೊತಾರೆ. ಹರ್ಷ್ದೀಪ್ ಸಿಂಗ್ ಇನ್ಫ್ಯಾಕ್ಟ್ 1 ಓವರಲ್ಲಿ 2 ವಿಕೆಟ್ ತೊಗೊತಾರೆ. ಬಟ್ ಫಿನಿಷ್ ಮಾಡಿದಾಗ ಸ್ಲೈಟ್ ಆನ್ ಎಕ್ಸ್ಪೆನ್ಸಿವ್ ಸೈಡ್ ಹೋಗ್ತಾರೆ. 4 ಓವರ್ಗೆ 35 ರನ್ ಹೊಡ್ಸ್ಕೊಂಡಿರ್ತಾರೆ. ಬುಮ್ರಾ ಅವ್ರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. 3 ಓವರ್ಗೆ ಕೇವಲ 7 ರನ್ ಏನೋ ಹೊಡ್ಸ್ಕೊಂಡು 2 ವಿಕೆಟ್ ತೆಗೆದಿರ್ತಾರೆ. 2 ಇಂಪಾರ್ಟೆಂಟ್ ಕ್ರೂಷಿಯಲ್ ವಿಕೆಟ್ ತೆಗಿತಾರೆ ಐರ್ಲೆಂಡ್ ಬ್ಯಾಟಿಂಗ್ ಲೈನಪ್ಪಲ್ಲಿ. ಅದಾದಮೇಲಿಂದ ಹಾರ್ದಿಕ್ ಪಾಂಡ್ಯ ಅವರಂತೂ 4 ಓವರ್ ಮಾಡ್ತಾರೆ, 27 ರನ್ ಕೊಟ್ಟಿರ್ತಾರೆ. ಅದಾದಮೇಲಿಂದ 3 ವಿಕೆಟ್ ತೆಗೆದಿರ್ತಾರೆ. ಅಕ್ಷರ್ ಪಟೇಲ್ ಅವರು 1 ವಿಕೆಟ್ ತೆಗಿತಾರೆ. ಸಿರಾಜ್ ಅವರೂ ವಿಕೆಟ್ ತೆಗಿತಾರೆ. ಪ್ರತಿಯೊಬ್ಬ ಬೌಲರೂ ವಿಕೆಟ್ಸ್ ಕಾಲಮಲ್ಲಿ ಬರ್ತಾರೆ, ಅಪಾರ್ಟ್ ಫ್ರಮ್ ರವೀಂದ್ರ ಜಡೇಜಾ. ಬಟ್ ರವೀಂದ್ರ ಜಡೇಜಾ ಒಂದು ಎಕ್ಸೆಪ್ಷನ್ ಇದೆ, ಅವ್ರು 1 ಓವರ್ ಬೌಲ್ ಮಾಡಿದ್ದು, ಅಷ್ಟೊತ್ತಿಗೆ ಮ್ಯಾಚ್ ಮುಗ್ದೋಗಿತ್ತು. ಐರ್ಲೆಂಡ್ ಬ್ಯಾಟಿಂಗಿಗೆ ಬರೋಣ. ಐರ್ಲೆಂಡ್ ಬ್ಯಾಟಿಂಗಲ್ಲಿ ಗ್ಯಾರೆತ್ ಡೆಲಾನಿ ಅನ್ನೋರು 14 ಬಾಲ್ಗೆ 26 ರನ್ ಹೊಡಿತಾರೆ. ಅದು ಬಿಟ್ಟರೆ ಬೇರೆ ಯಾರೂ 20 ಸ್ಕೋರ್ ಕೂಡ ದಾಟಲ್ಲ. ಇನ್ಫ್ಯಾಕ್ಟ್ ಫಸ್ಟ್ 5-6 ವಿಕೆಟ್ ಹೋದಾಗ 12 ರನ್ ಮಾತ್ರ ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ ಅವ್ರದ್ದು ಸ್ಕೋರ್ ಕಾರ್ಡಲ್ಲಿ. ಗ್ಯಾರೆತ್ ಡೆಲಾನಿ ಅವ್ರು ಬಂದ್ಬಿಟ್ಟು 14 ಬಾಲ್ಗೆ 26 ರನ್ ಏನು ಹೊಡಿತಾರೆ, ಅದರಲ್ಲಿ 2 4 2 6 ಇರುತ್ತೆ. ನನಗೆ ಅದೇ ಅನಿಸಿದ್ದು, ಈ ಥರ ಒಳ್ಳೆ ಬ್ಯಾಟ್ಸ್ಮನ್ನ ಇಲ್ಲಿ ಲೋಯರ್ ಆರ್ಡ್ರಲ್ಲಿ ಇಟ್ಕೊಳ್ಳೋ ಬದಲು ಸ್ವಲ್ಪ ಟಾಪ್ ಆರ್ಡ್ರಲ್ಲೇ ಕಳಿಸಿ, ಅವಾಗ ಇನ್ನೊಂದು ಸ್ವಲ್ಪ ಕನ್ಸಿಸ್ಟೆಂಟಾಗಿರುತ್ತೆ ಟಾಪ್ ಆರ್ಡರು. ಅದಾದಮೇಲೆ ರನ್ಸ್ ಕೂಡ ಬರುತ್ತೆ. ಜಸ್ಟ್ ಫಾರ್ ಎಕ್ಸಾಂಪಲ್, ಇವತ್ತು ಇಂಡಿಯಾ ಮೇಲೆ ಗೆಲ್ಲೋದು ಸ್ವಲ್ಪ ಕಷ್ಟನೇ, ಬಟ್ ಸ್ಟಿಲ್ ಒಂದು ಫೈಟ್ ಕೊಡ್ಬೋದು. 125 130 ಹೊಡೆದಿದ್ರೂ ಒಂದು ಸ್ವಲ್ಪ ಕನ್ಸಿಡರಿಂಗ್ ಪಿಚ್ ಅದೆಲ್ಲ 1-2 ವಿಕೆಟ್ ಬಿದ್ದಿದ್ದರೆ ಸ್ವಲ್ಪ ಇಂಡಿಯಾಗೂ ಚೇಸ್ ಮಾಡೋದು ಸ್ವಲ್ಪ ಟ್ರಿಕ್ಕಿ ಆಗಿರೋದು. ಅದ್ರ ಜೊತೆಗೆ ರೋಹಿತ್ ಶರ್ಮಾದು ಸ್ಟಾರ್ಟಿಂಗಲ್ಲೇ ನಮ್ಮದು ಬ್ಯಾಟಿಂಗಿಗೆ ಬಂದರೆ ಇವಾಗ ಇವರು 96-97 ರನ್ಗೆ ಇವರು ಆಲ್ಔಟ್ ಆಗಿಬಿಡ್ತಾರೆ. ಅದಾದಮೇಲೆ ನಮ್ದು ಬ್ಯಾಟಿಂಗ್ ಬರುತ್ತೆ. ರೋಹಿತ್ ಶರ್ಮಾದ ಬ್ಯಾಟಿಂಗ್ ಬಂದಾಗ ಸ್ಟಾರ್ಟಿಂಗಲ್ಲೇ ಒಂದು ಕ್ಯಾಚ್ ಬರುತ್ತೆ, ಆ ಕ್ಯಾಚ್ ಹಿಡಿಲಿಲ್ಲ. ಅದಾದಮೇಲಿಂದ ಒಂದು ರನ್ಔಟ್ ಇರುತ್ತೆ. ನಮ್ಮ ರೋಹಿತ್ ಶರ್ಮಾ ಅವರು ಬೇರೆ ಸ್ವಲ್ಪ ಇವಾಗ ಚೆನ್ನಾಗಿ ಸ್ವಲ್ಪ ಗುಂಡುಗೆ ಆಗಿಬಿಟ್ಟಿದ್ದಾರೆ. ಸೊ ಓಡೋದೆಲ್ಲ ಸ್ವಲ್ಪ ಕಷ್ಟನೇ ನಮ್ಮ ರೋಹಿತ್ ಶರ್ಮಾ, ನಮ್ಮ ಕ್ಯಾಪ್ಟನ್ಗೆ. ಅವ್ರದ್ದು ರನ್ಔಟ್ ಮಿಸ್ ಮಾಡ್ತಾರೆ, ಕ್ಯಾಚ್ ಮಿಸ್ ಮಾಡ್ತಾರೆ. ಅದೆಲ್ಲ ಅಕಸ್ಮಾತಾಗಿ ಕರೆಕ್ಟಾಗಿ ಹಿಡಿದಿದ್ದು ಇವ್ರದ್ದು ಟೋಟಲ್ ಒಂದು 125 130 ಬಂದಿದ್ದರೆ ಸ್ವಲ್ಪ ಕಷ್ಟ ಆಗಿರೋದು ಇಂಡಿಯನ್ ಮಿಡಲ್ ಆರ್ಡರ್ಗೂ. ಯಾಕೆಂದರೆ ವಿರಾಟ್ ಕೊಹ್ಲಿ ಅವರು ಇವತ್ತು ಕೇವಲ 1 ರನ್ ಹೊಡೆದಿದ್ದು. ಶಾರ್ಟ್ ಬಾಲ್ ಬರುತ್ತೆ, ಅದಕ್ಕೆ ಡೌನ್ ದ ಗ್ರೌಂಡ್ ಹೊಡೆಯೋಕೆ ಹೋಗ್ತಾರೆ, 3rd ಮ್ಯಾನಲ್ಲಿ ಕ್ಯಾಚ್ ಹಿಡಿತಾರೆ. ಬಟ್ ಇಟ್ಸ್ ಓಕೆ. ಕೊಹ್ಲಿ ಅವ್ರ ಬಗ್ಗೆ ಏನು ಅಷ್ಟೊಂದು ನಾವು ಏನು ಬೇಸರ ಮಾಡ್ಕೊಳ್ಳೋಷ್ಟಿಲ್ಲ. ಯಾಕೆಂತಂದರೆ ನಮಗೆ ಗೊತ್ತಿದೆ ಕೊಹ್ಲಿ ಅವ್ರ ರೆಕಾರ್ಡ್ಸು ಪಾಕಿಸ್ತಾನ ಮೇಲೆ ಹೇಗಿದೆ ಅಂತ. ಸೊ ಮೇ ಬಿ ಅವ್ರದ್ದು ಕಂಪ್ಲೀಟ್ ಪೊಟೆನ್ಷಿಯಲ್ನ ಪಾಕಿಸ್ತಾನ ಮೇಲೆ ರಿಸರ್ವ್ ಮಾಡ್ಕೋಬೇಕು ಅಂತ ಇವತ್ತು ಆಡಿಲ್ಲ ಅಂತ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಳ್ಳೋಣ. ಯಾಕೆ ಅಂತಂದರೆ ದಟ್ಸ್ ಹೌ ವಿ ಹ್ಯಾವ್ ಟು ಥಿಂಕ್. ನಾವು ಯಾವತ್ತೂ ಆಪ್ಟಿಮಿಸ್ಟಿಕ್ ಆಗೇ ಇರಬೇಕು. ಯಾಕೆ ಅಂತಂದರೆ ಕೊಹ್ಲಿ ಹಾಗೆ ಪ್ರೂವ್ ಮಾಡಿದ್ದಾರೆ ಕೂಡ. ನಾವು ಬರೀ ಆಪ್ಟಿಮಿಸ್ಟಿಕ್ ಆಗಿರೋದಲ್ಲ, ಕೊಹ್ಲಿ ರೆಕಾರ್ಡ್ಸ್ ಕೂಡ ಹಾಗೆ ಇದೆ ವರ್ಲ್ಡ್ ಕಪ್ಪಲ್ಲಿ ಅಗೇನ್ಸ್ಟ್ ಪಾಕಿಸ್ತಾನ್. ಅದಾದಮೇಲೆ ಬಂತು ಅಂತಂದರೆ ನೆಕ್ಸ್ಟು ಇವ್ರು ಬರ್ತಾರೆ, ಯಾರದು ರಿಷಬ್ ಪಂತ್. ನಮಗೆ ವಿರಾಟ್ ಕೊಹ್ಲಿ ಒಂದಕ್ಕೆ ಔಟ್ ಆದಾಗ ನಮಗೆ ಒಂಥರ ಏನು ಬೇಜಾರಿತ್ತು, ಅದನ್ನು ನಾವು 2-3 ನಿಮಿಷದಲ್ಲಿ ಮರ್ತು ಬಿಡ್ತೀವಿ. ಯಾಕೆ ಅಂತಂದರೆ ರಿಷಬ್ ಪಂತ್ ಅಷ್ಟು ಚೆನ್ನಾಗಿ ಕ್ಯಾಪಿಟಲೈಸ್ ಮಾಡಿಬಿಡ್ತಾರೆ. ರಿಷಬ್ ಪಂತ್ ರೋಹಿತ್ ಶರ್ಮಾ ಹೆಂಗೆ ಆಡ್ತಾರೆ ಅಂತಂದರೆ ಆಲ್ಮೋಸ್ಟ್ ಗೆದ್ದುಬಿಟ್ವಿ ನಾವು. ಅದಾದಮೇಲೆ ರೋಹಿತ್ ಶರ್ಮಾಗೆ ಶೋಲ್ಡರ್ಗೆ ಏನೋ ಬಾಲ್ ಬೀಳುತ್ತೆ. ಅದಾದಮೇಲಿಂದ ರೋಹಿತ್ ಶರ್ಮಾ ಹೋಗ್ಬಿಟ್ಟು ನಾನು ರಿಟೈರ್ಡ್ ಹೋಗ್ತೀನಪ್ಪ, ಇನ್ನು ಮಿಕ್ಕಿದೊಂದು 20-25 ರನ್ನ ನೀವು ಹೊಡೆದ್ಬಿಡಿ ಅಂತ ಹೇಳ್ಬಿಟ್ಟು ಯಾಕೆ ಸುಮ್ಮನೆ ರಿಸ್ಕು ಅಂತ ಹೊಟ್ಟೋಗ್ತಾರೆ ರೋಹಿತ್ ಶರ್ಮಾ. ಅದು ಬಿಟ್ಟರೆ ಸೂರ್ಯಕುಮಾರ್ ಯಾದವ್ ಅವರು ಬರ್ತಾರೆ. ಅದು ಅನ್ವಾಂಟೆಡ್ ಶಾಟ್. ಆ ಟೈಮಲ್ಲಿ ಆ ಥರ ಹೊಡಿಬಾರ್ದು. ಸ್ವಲ್ಪ ಸಿಚುವೇಶನ್ ತಕ್ಕಂಗೆ ಸ್ವಲ್ಪ ಆಡಬೇಕು. ನಾನು ಸುಮಾರು ಸತಿ ಸೂರ್ಯಕುಮಾರ್ ಯಾದವ್ನ ಆಮೇಲೆ ವಿರಾಟ್ ಕೊಹ್ಲಿನ ಹೊಗಳ್ತಾನೆ ಇರ್ತೀನಿ. ಯಾಕೆಂತಂದರೆ ಅವರಿಬ್ಬರು ನನಗೊಂದು ಪರ್ಸ್ನಲಿ ತುಂಬ ಇಷ್ಟ. ಬಟ್ ಅಟ್ ದ ಸೇಮ್ ಟೈಮ್ ಗೇಮ್ ಅವೇರ್ನೆಸ್ ಅನ್ನೋದು ಒಂದು ಸ್ವಲ್ಪ ನೋಡ್ಕೋಬೇಕಾಗತ್ತೆ ಸೂರ್ಯಕುಮಾರ್ ಯಾದವ್ ಅವರು. ಆ ಶಾಟ್ ಅವಾಗ ಅನ್ವಾಂಟೆಡ್ ಅನಿಸ್ತು. ನಮಗೇನು ಇವಾಗ ಲಾಸ್ಟ್ ಓವರಿಗೆ ಬಂದಿಲ್ಲ ನಾವು, ಅಥವಾ ಕೊನೆ ಮೂಮೆಂಟಲ್ಲಿ ಇದ್ದೀವಿ, 2 ಬಾಲ್ಗೆ 6 ರನ್ ಹೊಡಿಬೇಕು, ಆ ಥರ ಏನಿಲ್ವಲ್ಲ. ತುಂಬ ಟೈಮ್ ಇದೆ, ಆರಾಮಾಗಿ ಆಡ್ಬೋದಾಗಿತ್ತು. ಗ್ರೌಂಡ್ ಶಾಟ್ಸ್ ಆಡ್ಕೊಂಡೆ ಗೆಲ್ಬೋದಾಗಿತ್ತು.
ಯಾಕೆ ಆ ಥರ ಶಾರ್ಟ್ಗೆ ಹೊರೀತಾರೆ, ನಾನು ನ್ಯಾಚುರಲ್ ಗೇಮ್ ಅದೇ ಆ ಥರ ಪ್ರತಿ ಸತಿನೂ ನಾನು ನ್ಯಾಚುರಲ್ ಗೇಮ್ ಆಡ್ತೀನಿ ಅನ್ನೋಕ್ಕಾಗಲ್ಲ. ನಾವು ಬೇಸಿಕಲಿ ಒಳ್ಳೆ ಟೀಮ್ ಪ್ಲೇಯರ್ ಆಗಬೇಕು. ಆವಾಗ ಸಿಚುವೇಶನ್ ತಕ್ಕಂಗೆ ಆಡ್ತಾನಪ್ಪ, ನಾವು ಇವನ ಮೇಲೆ ರಿಲೈ ಆಗ್ಬೋದು ಅನ್ನೋ ಒಂದು ನಂಬಿಕೆ ಕೂಡ ಎಲ್ಲರ ಮೇಲೆ ಬರುತ್ತೆ. ಇನ್ನೊಂದು ಮ್ಯಾನೇಜ್ಮೆಂಟ್ ಡಿಸಿಷನ್ನ ನಾವಿಲ್ಲಿ ಅಪ್ರಿಷಿಯೇಟ್ ಮಾಡಲೇಬೇಕು. ಮ್ಯಾನೇಜ್ಮೆಂಟಲ್ಲಿ ಅದು ಯಾರ ಹತ್ರ ಐಡಿಯಾ ಕೊಟ್ಟರೋ ಗೊತ್ತಿಲ್ಲ, ಮುಂದೆ ಅದು ಫ್ಯೂಚರಲ್ಲಿ ಹೆಂಗೆ ವರ್ಕೌಟ್ ಆಗುತ್ತೆ ಏನೋ ಅಂತ ಗೊತ್ತಿಲ್ಲ. ಬಟ್ ಸೋ ಫಾರ್ ಇಟ್ಸ್ ವರ್ಕಿಂಗ್ ರಿಯಲಿ ವೆಲ್ ಅಂತಲೇ ಹೇಳಬೇಕು. ಸೆಂಡಿಂಗ್ ರಿಷಬ್ ಪಂತ್ 1 ಡೌನ್, ದಟ್ಸ್ ಎ ವೆರಿ ಗುಡ್ ಐಡಿಯಾ ನನ್ನ ಕೇಳಿದ್ರೆ. ಸರಿ, ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ವಿಡಿಯೋ ಮತ್ತೆ ಬರೋದು 9ನೇ ತಾರೀಕೆ ಅನ್ಕೊತೀನಿ, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮೇಲೆ. ಅದು ಅಲ್ಲಿ ತನಕ ಶಾರ್ಟ್ಸ್ಗಳೆಲ್ಲ ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಯಾವುದಾದ್ರೂ ಒಳ್ಳೆ ಸೂಪರ್ ಮ್ಯಾಚ್ ಆಗೋಯ್ತು, ಈ ಸೂಪರ್ ಓವರಿಗೆ ಬಂದ್ಬಿಡ್ತು ಅಥವಾ ತುಂಬ ಕ್ಲೋಸ್ ಫಿನಿಶ್ ಆಯಿತು, ಆ ಥರ ಏನಾಯಿತು ಅಂತಂದರೆ ಮತ್ತೆ ಆ ಮ್ಯಾಚ್ಗೂ ವಿಡಿಯೋ ಬಂದೇ ಬರುತ್ತೆ. ಎಲ್ಲರೂ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋದು ತುಂಬ ಕಮ್ಮಿ ಇದೆ, ಸಬ್ಸ್ಕ್ರೈಬರ್ಸ್ ಕೌಂಟ್ ಕೂಡ ತುಂಬ ಕಮ್ಮಿ ಇದೆ ಚಾನಲಲ್ಲಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ನಾವು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಕೊಡ್ತೀವಿ, ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾನೆ ಇರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.